ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ನಮಸ್ಕಾರ ವೀಕ್ಷಕರೇ, ದ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಜೋನಳ್ಳಿ. ಇವತ್ತಿನ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮದಲ್ಲಿ ಹವಾಮಾನ ವಿಜ್ಞಾನಿ ಆದಂಥ ಮತ್ತು ಹವಾಮಾನ ಇಲಾಖೆಯ ಹಿರಿಯ ಅಧಿಕಾರಿಯಾದಂಥ CS ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಇತ್ತೀಚೆಗೆ ಮಳೆಯ ಅಭಾವ ಹಿನ್ನೆಲೆಯಲ್ಲಿ ಒಂದಷ್ಟು ಮಳೆ ಆಗ್ತಿರುವಂಥ ಸಂಬಂಧಪಟ್ಟಂತೆ ಒಂದಷ್ಟು ಖುಷಿಯ ಸಂಗತಿ ತಂದಿರುವಂಥದ್ದು. ಅದರ ಜೊತೆಗೆ ದಕ್ಷಿಣ ಒಳನಾಡಿನಲ್ಲಿ ಕೂಡ ಮಳೆಯ ಒಂದಷ್ಟು ಇನ್ನೂ ಕೂಡ ಕೊರತೆ ಇರುವಂಥದ್ದು. ಈ ಸಂಬಂಧಪಟ್ಟಂತೆ ಪ್ರಸ್ತುತ ಮಳೆ ಯಾವ ರೀತಿ ಇದೆ ಮತ್ತು ಮುಂದಿನ ನಿರೀಕ್ಷೆ ಏನಿದೆ ಮಳೆಯ ಸಂಬಂಧಪಟ್ಟಂತೆ, ಈ ಸಂಬಂಧಪಟ್ಟಂತೆ ನಮ್ಮ ಜೊತೆ CS ಪಾಟೀಲ್ ಅವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇತ್ತೀಚೆಗೆ ಕಳೆದ 3-4 ದಿನಗಳಿಂದ ಮಳೆ ಜಾಸ್ತಿ ಆಗ್ತಾ ಇರುವಂಥದ್ದು. ಮುಂಚೆ ಮಳೆ ಇಲ್ಲ, ಬರದ ಛಾಯೆ ಉಂಟಾಗಿತ್ತು, ಜಲಾಶಯಗಳೆಲ್ಲ ಕೂಡ ನೀರಿನ ಕೊರತೆ ಇತ್ತು. ಈಗ ಮಳೆ ಬರ್ತಾ ಇರುವಂಥದ್ದು. ಸೊ ಈಗ ಮಳೆ ಕಾರಣ ಏನು ಮತ್ತು ಈಗಿನ ಮಳೆ ಪರಿಸ್ಥಿತಿ ಹೆಂಗಿದೆ ಸರ್? ಕಳೆದ ಒಂದು ವಾರದಿಂದ ಕರ್ನಾಟಕ ಕರಾವಳಿ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ಮತ್ತು ಉತ್ತರ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಬೆಳಗಾವಿ ವ್ಯಾಪಕವಾಗಿ ಮಳೆಯಾಯಿತು ಮತ್ತು ಕೆಲವು ಕಡೆ ಭಾರಿ ಆಗುವ ಅತಿ ಭಾರಿ ಮಳೆ ಕೂಡ ಆಯಿತು ಈ ಜಿಲ್ಲೆಗಳಲ್ಲಿ. ಆದರೆ ಪೂರ್ವದ ಜಿಲ್ಲೆಗಳಲ್ಲಿ ಅಂದ್ರೆ ಕರ್ನಾಟಕದ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆ ಅಷ್ಟೊಂದು ಆಗಿಲ್ಲ. ಅದು ಬರೀ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಬೆಳಗಾವಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಈ ಜಿಲ್ಲೆಗಳಿಗೆ ಮಾತ್ರ ಜಾಸ್ತಿ ಮಳೆಯಾಯಿತು. ಇಂಟೀರಿಯರ್ ಕರ್ನಾಟಕದಲ್ಲಿ ಅಷ್ಟೊಂದು ಮಳೆಯಾಗಿಲ್ಲ. ಆದರೆ ಮುಂದಿನ ಒಂದು ವಾರದಲ್ಲಿ ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಮತ್ತು ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗುವ ಸಾಧ್ಯತೆಗಳದಾವು. ಈಗೇನಂತ ವೆದರ್ ಸಿಸ್ಟಮ್ಸಲ್ಲಿ ಮಳೆ ತರಲಿಕ್ಕೆ. ಆದರೆ ಇವತ್ತು ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಕೆಲವು ಕಡೆ ಭಾರಿ ಹಾಗೂ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಮತ್ತು ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಈ ಜಿಲ್ಲೆಗಳಿಗೆ ಕೂಡ ಆರೆಂಜ್ ಅಲರ್ಟನ್ನು ಇವತ್ತು ಆಗಸ್ಟ್ 3ರಂದು ಘೋಷಿಸಲಾಗಿದೆ. ಆದರೆ ನಾಳಿಂದ ಮಳೆಯ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗುವ ಸಾಧ್ಯತೆ ಐತಿ. ಇವತ್ತೂ ಕಡಿಮೆ ಆಗುವ ಸಾಧ್ಯತೆಗಳದಾವು. ನಿನ್ನೆಗೆ ಹೋಲಿಸಿದ್ರೆ ಇವತ್ತು ಮಳೆ ಕಡಿಮೆ ಆಗುವ ಹೆಚ್ಚಿನ ಸಾಧ್ಯತೆಗಳದಾವು. ಯಾಕಂದರೆ ವೆದರ್ ಸಿಸ್ಟಮ್ಸ್ ಈಗ ದುರ್ಬಲಗೊಂಡವು. ಆದರೆ ಕರ್ನಾಟಕದ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮುಂದಿನ ಒಂದು ವಾರದವರೆಗೆ 50%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಮುಂದಿನ ಒಂದು ವಾರದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇರ್ತೈತಿ, ಅಷ್ಟೊಂದು ಏನು ಜಾಸ್ತಿ ಇರುತ್ತೆ. ಸರ್, ಈಗ ಮಳೆಯ ಕಳೆದ ಒಂದು 8-10 ದಿವಸದಿಂದ ಇಡೀ ಎಲ್ಲ ಕಡೆ ಬರದ ಛಾಯೆ ಇತ್ತು. ವಿಶೇಷವಾಗಿ ಕಳೆದ ಒಂದು 4-5 ದಿವಸ, ಒಂದು ವಾರದಿಂದ ಮಲೆನಾಡು ಮತ್ತು ದಕ್ಷಿಣ ಕನ್ನಡ ಭಾಗಗಳಲ್ಲಿ ಕೂಡ ಹೆಚ್ಚು ಮಳೆ ಆಗಿರುವಂಥದ್ದು. ಬಹಳ ಅದಕ್ಕೆ ಪ್ರಮುಖ ಕಾರಣ ಏನು ಅಂತ ಪ್ರಮುಖ ಕಾರಣವೇನೆಂದರೆ ಬಂಗಾಳ ಉಪಸಾಗರದ ಉತ್ತರ ಭಾಗದಲ್ಲಿ ವಾಯುಭಾರ ಕುಸಿತವಾಯಿತು. ಅದು ಮುಂದೆ ಛತ್ತೀಸ್ಗಢ, ಉತ್ತರ ಭಾಗದ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಗುಜರಾತ್ ಕಡೆ ಆ ಒಂದು ವಾಯುಭಾರ ಕುಸಿತವಾದ ವೆದರ್ ಸಿಸ್ಟಮ್ಸು ಪಶ್ಚಿಮ ಕಡೆ ಚಲಿಸಿ ಅದು ಸಾಕಷ್ಟು ಮಳೆ ತರಿತು ಮತ್ತು ಅದು ಗುಜರಾತ್ ಹತ್ತು ಹೋಯಿತು. ಇದರಿಂದ ಅರಬ್ಬಿ ಸಮುದ್ರದ ಪೂರ್ವ ಭಾಗದಲ್ಲಿ ಗುಜರಾತು, ಮಹಾರಾಷ್ಟ್ರ, ಕರ್ನಾಟಕ, ಕೇರಳದ ಕರಾವಳಿಯಲ್ಲಿ ಟ್ರಫ್ ಉಂಟಾಯಿತು. ಇದರ ಒಂದು ಹಿನ್ನೆಲೆಯಲ್ಲಿ ಮತ್ತು ಅದಲ್ಲದೆ ಈ ಒಂದು ಲೋ ಪ್ರೆಷರ್ ಇರುವುದರಿಂದ ಪ್ರೆಷರ್ ಗ್ರೇಡಿಯಂಟ್ ಕೂಡ ಜಾಸ್ತಿ ಆಯಿತು. ಪ್ರೆಷರ್ ಗ್ರೇಡಿಯಂಟ್ ಜಾಸ್ತಿ ಆಗಿರುವುದರಿಂದ ಗಾಳಿಯ ವೇಗವೂ ಕೂಡ ಬಲವಾಗಿತ್ತು. ಇದರಿಂದ ಕರಾವಳಿ, ಮಲೆನಾಡಿನ ಜಿಲ್ಲೆಗಳಲ್ಲಿ ಉತ್ತಮವಾಗಿ ಮಳೆಯಾಯಿತು. ಆದರೆ ಪೂರ್ವದ ಜಿಲ್ಲೆಗಳಲ್ಲಿ ಅಷ್ಟೊಂದು ಮಳೆಯಾಗಿಲ್ಲ. ಅದು ಮೊದಲು ಎಷ್ಟು ಯಾವೊಂದು ಸ್ಥಿತಿ ಒಳಗಿತ್ತು ಅಷ್ಟಾಗೈತಿ. ಆದರೆ ಬೀದರು, ಕಲಬುರಗಿಯಲ್ಲಿ ಕೂಡ ಮಳೆಯಾಯಿತು. ವಿಜಯಪುರ, ಸ್ವಲ್ಪ ಮಟ್ಟಿಗೆ ಬಾಗಲಕೋಟೆ, ಬೆಳಗಾವಿಯಲ್ಲಿ ಉತ್ತಮವಾಗಿ ಮಳೆಯಾಗಿದೆ. ನೀವು ಜೂನ್ 1ರಿಂದ ಆಗಸ್ಟ್ 3 ತನಕ ನೀವು ನೋಡಿದರೆ ಬೆಳಗಾವಿಯಲ್ಲಿ ಮಾತ್ರ ವಾಡಿಕೆಗಿಂತ ಜಾಸ್ತಿ ಮಳೆಯಾಗಿದೆ ಬೆಳಗಾವಿಯಲ್ಲಿ. ಉಳಿದ ಕರಾವಳಿ ಜಿಲ್ಲೆಗಳಲ್ಲಿ 22% ಮಳೆ ಕೊರತೆ ಇನ್ನೂ ಐತಿ. ಕರ್ನಾಟಕದ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಕಡೆ 10ರಿಂದ 15% ಮಳೆ ಕೊರತೆ ಐತಿ. ಕೆಲವು ಜಿಲ್ಲೆಗಳಲ್ಲಿ 30% ಕೂಡ ಮಳೆ ಕೊರತೆ ಐತಿ. ಆದರೆ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಜಾಸ್ತಿ ಐತಿ. ಬೆಂಗಳೂರು ನೀವು ತೊಗೊಂಡ್ರೆ ಅಂದರೆ ಇಲ್ಲೆಲ್ಲ 40ರಿಂದ 50% ಮಳೆ ಕೊರತೆ ಇದೆ. ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ,
ವಿಜಯನಗರ ಈ ಜಿಲ್ಲೆಗಳಲ್ಲಿ ಜಾಸ್ತಿ ಮಳೆ ಕೊಡ್ತಿದೆ. ಇವತ್ತಿನ ಪರಿಸ್ಥಿತಿ ನೀವು ವಿವರಿಸೋದಾದರೆ ಸ್ಕ್ರೀನಲ್ಲಿ ಯಾವ ರೀತಿ ನೋಡ್ಬೋದು ಸರ್? ವೀಕ್ಷಕರೇ, ಇವತ್ತಿನ ಮಳೆ ಪರಿಸ್ಥಿತಿ ಯಾವ ರೀತಿ ಅಂತ ಲೈವ್ನಲ್ಲಿ ಇದು ತೋರಿಸ್ತಾ ಹೋಗ್ತಾರೆ CS ಪಾಟೀಲ್ ಅವರು. ನಿನ್ನೆಯವರೆಗೂ ಪಶ್ಚಿಮ ಕರಾವಳಿಯಲ್ಲಿ ಟ್ರಫಿಂಗ್ ಇತ್ತು ಮತ್ತು ಮೋಡವು ಕೂಡ ಜಾಸ್ತಿ ಇತ್ತು. ಇದರಿಂದ ಮಳೆ ಬಂತು. ನೀವು ಇವತ್ತು ನೋಡಿದ್ರೆ ಅಂದರೆ ಮೋಡದ ಒಂದು ಸಾಂದ್ರತೆನೂ ಕೂಡ ಕಡಿಮೆ ಆಗಿದೆ ಈ ಭಾಗದಲ್ಲಿ. ಎಲ್ಲ ಆದರೆ ನೆನ್ನೆ ಹೋಲಿಸಿದ್ರೆ ಇಲ್ಲಿ ಮೋಡ ಸಾಂದ್ರತೆ ಕಡಿಮೆ ಇದೆ ಅಲ್ವಾ? ಕಡಿಮೆ ಆಗಿದೆ ಇವತ್ತು ಕಡಿಮೆ ಆಗಿದೆ. ಓಕೆ. ಆದರೆ ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಕರಾವಳಿ ಜಿಲ್ಲೆಗಳಲ್ಲಿ ಮಾತ್ರ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆಗಳದಾವೆ. ಮುಂದೆ ಈ ಗಾಳಿಯ ವೇಗ ಪ್ರತಿ ಗಂಟೆಗೆ ಸುಮಾರು ಕರ್ನಾಟಕ ರಾಜ್ಯಾದ್ಯಂತ ಸರಾಸರಿ 40ರಿಂದ 50 ಕಿಲೋಮೀಟರ್ ಇದೆ. ಇನ್ನೂ ಒಂದು 2-3 ದಿವಸ ತನೂ ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ಇರುವ ಸಾಧ್ಯತೆ ಐತಿ. ನಂತರ ಸ್ವಲ್ಪ ಗಾಳಿಯ ವೇಗ ಕಡಿಮೆ ಆಗುವ ಸಾಧ್ಯತೆ ಐತಿ. ಇದೆಲ್ಲ ಅರಬ್ಬಿ ಸಮುದ್ರದಿಂದ ಬರೋ ಗಾಳಿಯಲ್ಲಿ ಸಾಕಷ್ಟು ತೇವಾಂಶ ಇರ್ತೈತಿ. ಅದು ಕರಾವಳಿ ಮತ್ತು ಮಲೆನಾಡಿನ ಭಾಗದಲ್ಲಿ ಮಳೆ ಸುರಿಸಿಬಿಡ್ತೈತಿ. ಮುಂದೆ ಆ ಗಾಳಿ ಮುಂದೆ ಹೋದಾಗೆಲ್ಲ ಅದು ತೇವಾಂಶವನ್ನು ಕಳ್ಕೊಂಡ ಮೇಲೆ ಅದರಲ್ಲಿ ತೇವಾಂಶ ಕಡಿಮೆ ಆಗಿಬಿಡ್ತೈತಿ. ಇದರಿಂದ ಮಳೆ ಪ್ರಮಾಣ ಪೂರ್ವದ ಜಿಲ್ಲೆಗಳಲ್ಲಿ ಕಡಿಮೆ ಆಗುತ್ತೆ. ಓಕೆ. ಇದು ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿರುವಂಥ ಪರಿಸ್ಥಿತಿನ ಇದು? ಮಲೆನಾಡು. ಓಕೆ. ಮಲೆನಾಡು, ಇದು ಕರಾವಳಿ. ಇಷ್ಟು ಭಾಗದಲ್ಲಿ ಜಾಸ್ತಿ ಮಳೆ ಆಗುತ್ತೆ, ಉಳಿದ ಕಡೆ ಅಷ್ಟು ಮಳೆ ಆಗುತ್ತೆ. ಓಕೆ ಸರ್. ನೀವು ಕರಾವಳಿ ಮತ್ತು ಕರಾವಳಿಯನ್ನು ನೋಡಿದರೆ ಸ್ವಲ್ಪ ಮಟ್ಟಿಗೆ ಮೋಡಿದೆ. ಇವತ್ತು ಸ್ವಲ್ಪ ಭಾರಿ ಅಥವಾ ಅತಿ ಭಾರಿ ಮಳೆ ಬರ್ಬೋದು, ವ್ಯಾಪಕವಾಗಿ ಮಳೆ ಬರ್ಬೋದು. ಆದರೆ ಬಿಟ್ಟರೆ ಕರ್ನಾಟಕ ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗ, ವಿಜಯನಗರ, ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು, ಕೋಲಾರ, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ ಈ ಒಂದು ಜಿಲ್ಲೆಗಳಲ್ಲಿ ಮುಂದಿನ ಒಂದು ವಾರದವರೆಗೆ ಮಳೆಯ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗುವ ಸಾಧ್ಯತೆಗಳಾದ. ಓಕೆ. ಅಷ್ಟೊಂದು ಮಳೆ ಆಗುವ ಸಾಧ್ಯತೆಗಳು ಕಡಿಮೆ. ಓಕೆ. ಇದು ಮೋಡ ಬರ್ತಾನೆ ಸರ್ ಅರಬ್ಬಿ ಸಮುದ್ರ? ಅರಬ್ಬಿ ಸಮುದ್ರದಿಂದ ಸ್ವಲ್ಪ ಗಾಳಿ ದಿಕ್ಕು ಈ ರೀತಿ ಇದೆ. ಓಕೆ. ಓಕೆ. ಅಂದ್ರೆ ವಾಯುವ್ಯ ದಿಕ್ಕಿನಿಂದ ಗಾಳಿ ಬರಕತ್ತೈತಿ. ಈ ರೀತಿ ಗಾಳಿ ಬರೋದ್ರಿಂದ ಮೋಡಗಳು ಹಿಂಗೆ ಇರ್ತಾವೆ. ಅದೇ ರೀತಿ ಮೋಡಗಳು ಕಾಣ್ತವೆ. ಓಕೆ. ಅಂದರೆ ಸರ್ ಈಗ ಪರಿಸ್ಥಿತಿ, ಇವತ್ತಿನ ಪರಿಸ್ಥಿತಿ ಈ ರೀತಿ ಇರುವಂಥದ್ದು. ಈಗ ಮುಂದಿನ ಒಂದು 3-4 ದಿನಗಳ ಕಾಲ ಅಥವಾ ಮುಂದಿನ ಒಂದು ಮಳೆ ಪ್ರಮಾಣವನ್ನು ಯಾವ ರೀತಿ ನಾವು ನಿರೀಕ್ಷಣೆ ಮಾಡ್ಬೋದು ಸರ್? ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು? ಯಾಕಂದರೆ ಕಳೆದ ಒಂದು ವಾರದಿಂದ ಮಳೆ ಸುರಿದ ಹಿನ್ನೆಲೆಯಲ್ಲಿ ಈಗ ಮುಂದೆ ಮಳೆ ಬರುವಂಥ ಸಾಧ್ಯತೆ ಅಥವಾ ಮಳೆಯ ಪ್ರಮಾಣ ಯಾವ ರೀತಿ ವಿಶ್ಲೇಷಣೆ ಮಾಡ್ಬೋದಾಗಿದೆ? ಸ್ವಲ್ಪ ಮಳೆಯ ಪ್ರಮಾಣ ವಾಡಿಕೆಗಿಂತ ಕಡಿಮೆ ಆಗುವ ಸಾಧ್ಯತೆಗಳದಾವೆ. ಅಷ್ಟೊಂದು ಮಳೆ ತರಿಸುವಂಥ ಸೂಚನೆಗಳು ಅಷ್ಟೊಂದಿಲ್ಲ. ಓಕೆ. ಈಗಲೂ ಕೂಡ ನಿಮಗೆ ಬೆಂಗಳೂರು ಮತ್ತು ಚಿತ್ರದುರ್ಗ, ಕೋಲಾರ ಈ ಭಾಗದಲ್ಲೂ ಕೂಡ, ದಕ್ಷಿಣ ಒಳನಾಡಿನ ಭಾಗದಲ್ಲೂ ಕೂಡ ಇನ್ನು ಮಳೆ ಕೊಡ್ತಿದೆ? ಮಳೆ ಇಲ್ಲ. ಓಕೆ. ಓಕೆ ಸರ್. ಮಳೆ ಅಷ್ಟು ಆಗಲ್ಲ ಸರ್. ಈಗ ಇದು ಆಗಸ್ಟ್ ತಿಂಗಳು ಮಳೆಗಾಲದ ಮಳೆಗಾಲದ ನೀವು ಅವಧಿಯನ್ನು ನಿಮ್ಮ ಒಂದು ಸೈಂಟಿಫಿಕ್ ಆಗಿ ಎಷ್ಟು ದಿನಗಳ ಕಾಲ ಮಳೆ ಈ ರೀತಿ ಮಳೆಗಾಲ ಅಂತ ನೀವು ಹೇಳ್ಬೋದಾಗಿದೆ? ಮಳೆ ಬರುವಂಥ ಸಾಧ್ಯತೆ ಇರುವಂಥದ್ದು ನಾವು ಕ್ಲಾಸಿಕಾಗಿ ಹೇಳ್ಬೇಕಂದ್ರೆ ಜೂನ್ 1ರಿಂದ ಸೆಪ್ಟೆಂಬರ್ 30 ತನೂ ನೈಋತ್ಯ ಮಾನ್ಸೂನ್ ಅಂತ ಕರಿತೀವಿ. ಆದರೆ ನೈಋತ್ಯ ಮಾನ್ಸೂನು ಆರಂಭವಾಗುವವರೆಗೆ ಆನ್ಸೆಟ್ ಆಫ್ ಮಾನ್ಸೂನು ಮತ್ತು ವಿತ್ಡ್ರಾಲ್ ಆಫ್ ಮಾನ್ಸೂನ್ ಸ್ವಲ್ಪ ಬದಲಾವಣೆ ಆಗುತ್ತೆ. ಇದು ಒಮ್ಮೊಮ್ಮೆ ಅಕ್ಟೋಬರ್ 15 ತನೂ ನೈಋತ್ಯ ಮಾನ್ಸೂನ್ ಮುಂದುವರಿಯುವ ಸಾಧ್ಯತೆಗಳಿರ್ತವೆ. ಕೆಲವೊಮ್ಮೆ ಎಲ್ಲಿನೋ ಇದ್ದಾಗ ಹಿಂಗಾರು ಮಳೆ ವಾಡಿಕೆಯಂತೆ ಮಳೆಯಾಗುವ ಸಾಧ್ಯತೆಗಳಿದಾವೆ. ಅಕ್ಟೋಬರು ಮತ್ತು ನವೆಂಬರ್ನಲ್ಲಿ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ವಾಡಿಕೆಯಂತೆ ಮಳೆಯಾಗಬಹುದು. ಆದರೆ ಆಗಸ್ಟ್ನಲ್ಲಿ ಅಷ್ಟೊಂದೇನು ಮಳೆಯಾಗುವ ಸಾಧ್ಯತೆಗಳು ಕಡಿಮೆ. ಓಕೆ. ಈಗ ಕಳೆದ 3-4 ವಾರದಿಂದ ಮಳೆ ಸುರಿದಿರುವಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಜಲಾಶಯಗಳಿಗೆ ನೀರು ಬಂದಿರುವಂಥದ್ದು ಆ ಭಾಗದಲ್ಲಿ. ಸೊ ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಸರ್? ಕಳೆದ ಒಂದು 4-5 ದಿವಸದಿಂದ ಮಳೆ ಆಗೋದ್ರಿಂದ ಮಳೆ ಕೊರತೆ 30% ಮಳೆ ಕೊರತೆ ಇದ್ದಿದ್ದು ಈಗಾಗಲೇ 22-23 ತನಕ ಬಂದಿದೆ. ಆದರೆ ಮುಂದೆ ಏನೋ ಒಂದು ವಾರ ತನಕ ಅಷ್ಟು ಮಳೆ ಬರೋದಿಲ್ಲಲ್ಲ, ಮತ್ತೆ ಅದೇ ಒಂದು ಸ್ಥಿತಿಗೆ ಬರ್ತಂದು ನಾನು. ಓಕೆ. ಅಂದರೆ ಮತ್ತೆ ಅದೇ ರೀತಿ ಮಳೆ ಮುಂದುವರೆದಿದ್ರೆ ಇನ್ನೊಂದಷ್ಟು ಮಳೆ ಕೊರತೆ ಪ್ರಮಾಣ ಕಡಿಮೆ ಆಗ್ತಾ ಇತ್ತು. ಓಕೆ. ಈಗಿನ ಪರಿಸ್ಥಿತಿ ನೋಡೋದಾದ್ರೆ ಸರ್, ಹವಾಮಾನ ಇಲಾಖೆಯ ಒಂದು ಟೆಕ್ನಿಕಲ್ ಆಗಿ ಹೇಳೋದಾದ್ರೆ ಮಳೆಯ ಕೊರತೆ ಈಗಲೂ ಕೂಡ ಇದೆ ಅಂತ ಹೇಳ್ಬೋದಾ? ಈಗಲೂ ಇದೆ. ಓಕೆ. ಈಗಲೂ ಇದೆ. ವಾಡಿಕೆಗಿಂತ ಕಡಿಮೆನೇ ಇದೆ. ಮಳೆ ಅಷ್ಟು ಜಾಸ್ತಿ ಆಗಿಲ್ಲ. ಓಕೆ. ಓಕೆ ಸರ್. ಅಷ್ಟು ಮಳೆ ಆದ್ರೂ ಯಾಕಂದ್ರೆ ಕರಾವಳಿ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ಜಾಸ್ತಿ ಮಳೆ ಆಗುತ್ತಾ, ಅಷ್ಟು ಮಳೆ ಆತಂದು ನಾವು ಅಷ್ಟು ನಮ್ಗೆ ಖುಷಿ ಅನಿಸುತ್ತೆ. ಆದ್ರೆ ಎಷ್ಟು ಆಗ್ಬೇಕಾಗಿತ್ತು ಅಷ್ಟು ಆಗಿಲ್ಲ. ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲೂ ಕೂಡ ಅಷ್ಟಾಗಲಿಲ್ಲ ಮಳೆ. ಅಷ್ಟಾಗಿಲ್ಲ.
ಓಕೆ ಓಕೆ ಇಂದಿನ ಒಂದು ಹೋಲಿಕೆಗೆ ಹೋಲಿಸಿದ್ರೆ ಹೌದೌದು 30 ವರ್ಷ ಸರಾಸರಿ ನಾವು ತೊಗೊಂಡ್ವಿ ಅಂದ್ರೆ ಕಡಿಮೆನೇ ಆಗಿದೆ. ಓಕೆ. ಇನ್ನೂ ಅಷ್ಟೊಂದು ಮಳೆ ಆಗಿಲ್ಲ. ನಮಗೇನಂತಂದ್ರೆ ಮಳೆ ಜಾಸ್ತಿ ಆಯಿತು ಅಂತಂದ್ರೆ ಕಳೆದ ಇತ್ತೀಚೆಗೆ ಮಳೆ ಇರಲಿಲ್ಲಲ್ವಾ, ಇದೇ ಮಳೆ ನೋಡಿ ನಾವು ಹೆಚ್ಚು ಮಳೆ ಆಯಿತು ಅಂತ ಕರೆಕ್ಟ್, ನೀವು ಹೇಳೋದು ಸರಿ ಐತಿ. ಎಲ್ಲರೂ ಅದೇ ರೀತಿನೇ ಇರೋಂಥದ್ದು. ಓ ಅತಿ ಮಳೆ ಆಗ್ತಾ ಇದೆ ಆ ಒಂದು ಫೀಲು. ಫೀಲಿಂಗ್. ಓಕೆ ಓಕೆ. ಇಷ್ಟು ದಿವಸ ಮಳೆ ಆಗಿರಲಿಲ್ಲ, ಈಗ ಮಳೆ ಆತಂದು ನಮಗೊಂದು ಆನಂದ. ಆದ್ರೆ ಅಷ್ಟು ಮಳೆ ಆಗಿಲ್ಲ. ಕರಾವಳಿ ಮತ್ತು ಮಲೆನಾಡದಲ್ಲೇ ಕೂಡ ವಾಡಿಕೆಗಿಂತ ಕೂಡ ಕಡಿಮೆ ಮಳೆ ಆಗಿದೆ. ಕಡಿಮೆ ಮಳೆ. ಓಕೆ. ಈಗ ಈ ಬೆಂಗಳೂರು, ಚಿತ್ರದುರ್ಗ, ರಾಮನಗರ, ಕೋಲಾರ ಈ ಭಾಗದಲ್ಲಿ ಎಷ್ಟು ಜಿಲ್ಲೆಗಳಲ್ಲಿ ಈಗ ಮಳೆಯ ಪ್ರಮಾಣ ವಾಡಿಕೆಗಿಂತ ಕೊರತೆ ಇದೆ? ಸುಮಾರು 40% ವಾಡಿಕೆಗಿಂತ ಕಡಿಮೆ ಇದೆ. ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಮಂಡ್ಯ ಈ ಎಲ್ಲ ಜಿಲ್ಲೆಗಳಲ್ಲಿ ಜಾಸ್ತಿ ಮಳೆ ಕೊಡ್ತೀವಿ. ಓಕೆ. ಇಲ್ಲೇನೋ ಸ್ವಲ್ಪ ಮಳೆ ಆತಂದ್ಗಳ ನಾವು ಭಾಳ ಮಳೆ ಆತಂತ ತಿಳ್ಕೊಂತೀವಿ. ಹಂಗೆ ಮಳೆ ಆಗೇ ಇಲ್ಲ. ಕಳೆದ ಅಲ್ಲಿ ಹೊಲ್ದ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಹಸಿ ಆಗೈತೆ ಅನ್ನೋದು. ಹೌದು, ಬಿತ್ತನೆ ಎಷ್ಟಾಗಿದೆ ಅಂತ. ಬೆಂಗಳೂರು ರೋಡ್ನಾಗ ನೋಡಿದ್ರೆ ನೀರು ಹರಿತಿರ್ತೈತಿ. ಅದೇ ನೀವು ಪಾರ್ಕ್ನ ನೋಡಿದ್ರೆ ಮಳೆ ನೀರು ಒಮ್ಮೆ ಕೆಳಗೆ ಬಿದ್ದಿರಲ್ಲ. ಒಂದು ವಾರದಿಂದ ಈ ಭಾಗದಲ್ಲಿ ನೋಡಿದ್ರೆ ಮೋಡಗಳು ಬರುವಂಥದ್ದು, ಮಳೆ ಆಗುತ್ತೆ ಅನ್ನುವಂಥ ಒಂದು ಖುಷಿಯಲ್ಲಿ ಇದ್ದು ರೈತರು ಮತ್ತು ಜನರು ಕೂಡ ಖುಷಿಯಲ್ಲಿ ಇದ್ರು. ಮೋಡ ಬರುವಂಥದ್ದು ಅಂದರೆ ಅದು ನಿಮ್ಗೆ ಮೋಡ ಬಂದಿದ್ದೆಲ್ಲ ಕೂಡ ಮಳೆ ಆಗುತ್ತೆ ಅಂತ ಮೋಡ ಬಂದಿದ್ದೆಲ್ಲ ಮಳೆ ಆಗಲ್ಲ. ಓಕೆ. ಸೊ ಮುಂದೆ ಈ ಭಾಗದಲ್ಲಿ ಅಂದರೆ ಇನ್ನೂ ಕೂಡ ಮಳೆಯ ಕೊರತೆ ಥರನೇ ಕೂಡ ಭಾವಿಸ್ಬೋದಾಗಿದೆ ಸರ್? ಭಾವಿಸ್ಬೋದು. ಈಗ ಯಾಕಂದ್ರೆ ಇನ್ನೊಂದು ವಾರ ತಾನ ಅಷ್ಟೊಂದು ಮಳೆ ಇಲ್ಲ. ಓಕೆ. ಮುಂದಿನ ಒಂದು ವಾರ ಮಳೆ ಇಲ್ಲ ಹಾಗಾದರೆ? ಅಷ್ಟೊಂದು ಮಳೆ ಇಲ್ಲ. ಮಳೆ ಬರುತ್ತೆ ಇಲ್ಲ ಅಂತಲ್ಲ, ಅಷ್ಟೊಂದು ಬರೋಲ್ಲ. ನೀವು ಕಳೆದ ಒಂದು ವಾರದಿಂದ ಮಳೆ ಬಾದ ಹಿನ್ನೆಲೆಯಲ್ಲಿ ಸಮುದ್ರದ ಮೀನುಗಾರರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ರಲ್ಲ ಸಂದೇಶ? ಇವತ್ತೂ ಕೂಡ ಎಚ್ಚರಿಕೆ ಇದೆ. ಆದರೆ ಗಾಳಿಯ ವೇಗ ಜಾಸ್ತಿ ಇದೆ ಇರುವುದರಿಂದ ಮೀನುಗಾರರು ಎಚ್ಚರ ವಹಿಸಬೇಕು. ಇಲ್ಲಕಂದ್ರೆ ಅರಬ್ಬಿ ಸಮುದ್ರದಲ್ಲಿ ಏನಂತ ವೆದರ್ ಸಿಸ್ಟಮ್ಸ್ ಇದೆ. ಇದು ಎಲ್ನಿನೋ ಎಫೆಕ್ಟ್ ಅಂತ ಹೇಳ್ಬೋದಾ ಮಳೆ? ಇದು ಎಲ್ಲ ಎಲ್ಲಿನೋ ಎಫೆಕ್ಟ್ ಇದೆ. ಯಾಕಂದ್ರೆ ಭೂಭಾಗದ ಶೇಕಡ ಹೆಚ್ಚು ಪ್ರಮಾಣ ನೀರು ಇರುವುದರಿಂದ ಸಮುದ್ರದಲ್ಲಿ ಸ್ಪೆಸಿಫಿಕ್ ಅತಿ ದೊಡ್ಡ ಓಷನ್, ಆ ಒಂದು ಓಷನ್ ಟೆಂಪ್ರೇಚರ್ ಜಾಸ್ತಿ ಆಯ್ತಂದ್ರೆ ಜಾಗತಿಕ ಮಟ್ಟದಲ್ಲಿ ಎಲ್ಲ ಹವಾಮಾನದ ಏರುಪೇರುಗಳು ಉಂಟಾಗ್ತವೆ. ಓಕೆ. ಈಗ 35-40% ವಾಡಿಕೆಗಿಂತ ಕಡಿಮೆ ಮಳೆ ಕಡಿಮೆ ಆಗೈತೆ ಅಂತ ನಾವು ಹೇಳ್ಬೋದು. ತುಂಬ ಧನ್ಯವಾದ ಪಾಟೀಲ್. ಧನ್ಯವಾದ ವೀಕ್ಷಕರೇ, ಇದು CS ಪಾಟೀಲ್ ಅವರ ಅಭಿಪ್ರಾಯ. ಅಂದರೆ ಅವರು ಸ್ಕ್ರೀನ್ನಲ್ಲಿ ಮಳೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ವಿವರಿಸಿದ್ರು, ವಿಶ್ಲೇಷಣೆ ಮಾಡಿದ್ರು. ಅಂದರೆ ಅವರ ಅಭಿಪ್ರಾಯದಂತೆ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಕಳೆದ ಒಂದು ವಾರದಿಂದ ಮಳೆ ಆಗಿದ್ರು ಕೂಡ ಅಲ್ಲೂ ಕೂಡ ನಿರೀಕ್ಷೆಯಂತೆ ಕೂಡ ಮಳೆ ಆಗಿಲ್ಲ, ಅಂದರೆ ವಾಡಿಕೆಗಿಂತ ಕಡಿಮೆ ಆಗಿರುವಂಥದ್ದು. ಇನ್ನು ಅದನ್ನು ಹೊರತುಪಡಿಸಿ ಒಳನಾಡಿನ ಪ್ರದೇಶಗಳಲ್ಲಿ ಬಹುತೇಕ ಜಿಲ್ಲೆಗಳಲ್ಲಿ 35-40% ಇನ್ನೂ ಕೂಡ ಮಳೆ ವಾಡಿಕೆಗಿಂತ ಕಡಿಮೆ ಇದೆ ಮತ್ತು ಮುಂದೆ ಮಳೆ ಬರುವಂಥ ಸಾಧ್ಯತೆಯೂ ಕೂಡ ಕಡಿಮೆ ಇರುವಂಥದ್ದು ಅಂತ ಹೇಳಿರುವಂಥದ್ದು. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.